ಅಮ್ಮ ಬನ್ನಿ, ಬಾ ಒಳಗೆ. ಅಮ್ಮ ತುಂಬ ಥ್ಯಾಂಕ್ಸ್ ಅಮ್ಮ. ಈಗಿನ ಕಾಲದಲ್ಲೂ ಪರಿಚಯನೇ ಇಳಿದಿರೋ ನನ್ನನ್ನು ಉಪಚಾರ ಮಾಡಿ ಮನೆವರೆಗೂ ಕರ್ಕೊಂಡು ಬಂದುಬಿಟ್ಟಿದ್ದೀರಾ. ಮನುಷ್ಯತ್ವ ಮರೆತರೆ ನಾವು ಮನುಷ್ಯರೇ ಅಲ್ಲಮ್ಮ. ಅಮ್ಮ ನಾನು ಹೋಗಿ ಕಾಫಿ ತರ್ತೀನಿ. ಅಯ್ಯೋ ಬೇಡ, ನಾವು ಹೊರಡ್ತೀವಿ. ಹಾಗಂದ್ರೆ ಹೇಗೆ? ಇರಿ 2 ನಿಮಿಷ ತಂದ್ಬಿಡ್ತೀನಿ. ಅಮ್ಮು, ಮನೆ ಚಿಕ್ಕದಾಗಿದ್ರು ಚಕ್ಕವಾಗಿ ಇಟ್ಕೊಂಡಿದ್ದಾಳಲ್ಲ. ಹೌದಮ್ಮ. ಕಾಫಿ ರೆಡಿ. ಥ್ಯಾಂಕ್ ಯು. ತೊಂದರೆ ತಗೊಂಡ್ಯಮ್ಮ? ಹಾಗಲ್ಲ ಏನೂ ಇಲ್ಲಮ್ಮ. ಇಲ್ಲಿ ನೀವು ಮತ್ತೆ ನಿಮ್ಮ ಹಸ್ಬೆಂಡ್ ಇಬ್ಬರೇ ಇರೋದಾ? ಹೌದು, ನಾವಿಬ್ಬರು ಲವ್ ಮಾಡಿ ಮದುವೆ ಆಗಿರೋದು. ಅದಕ್ಕೆ ನಮ್ಮ ಮನೆಯವರು ನನ್ನ ಗಂಡನ ಮನೆಯವರಿಂದ ವಿರೋಧ ಕೊಟ್ಕೊಂಡು ದೂರ ಇದ್ದೀವಿ. ಹೋಗಲಿ ಬಿಡಮ್ಮ, ಆಗಿದ್ದಕ್ಕೆಲ್ಲ ಯೋಚನೆ ಮಾಡ್ತಾ ಕೂರೋಕ್ಕಾಗಲ್ಲ. ಈಗ ನಿನ್ನ ಗಂಡನ ಜೊತೆಲಾದರೂ ಚೆನ್ನಾಗಿರೋ. ಆ ಫೋಟೋದಲ್ಲಿರೋರು ಯಾರು? ಅದು ನಂದು ನಮ್ಮ ಯಜಮಾನ್ರದ್ದು ಮದುವೆ ಫೋಟೋ. ಇರಿ ತರ್ತೀನಿ. ಏನೇ ನೀನು ಚೆಲ್ಬಿಟ್ಟೆ? ಅಮ್ಮ ಬಿಸಿ ತಾಗ್ತಾ? ಏನಿಲ್ಲಮ್ಮ. ಯಾಕೆ ಶಾರದಾ ಫೋನೇ ರಿಸೀವ್ ಮಾಡ್ತಿಲ್ವಲ್ಲ? ಶಾರದಾ, ನಿನಗೆಷ್ಟು ಫೋನ್ ಮಾಡೋದು, ಯಾಕೆ ರಿಸೀವ್ ಮಾಡಲಿಲ್ಲ? ನನಗೆಷ್ಟು ಟೆನ್ಷನ್ ಆಯಿತು ಗೊತ್ತಾ? ನಾ ದೇವಸ್ಥಾನಕ್ಕೆ ಹೋಗಿದ್ದಾಗ ಅಲ್ಲಿ ತಲೆ ಸುತ್ತ ಬಿದ್ದುಬಿಟ್ಟೆ ರೀ. ವಾಟ್? ತಲೆ ಸುಟ್ಟು ಬಿದ್ದುಬಿಟ್ಯಾ? ಏನಾಯಿತು ರೀ? ಗಾಬರಿ ಆಗಿಬಿಡ್ರಿ. ಒಬ್ಬರು ಅಮ್ಮ ಮಗಳು ನನ್ನ ಕರ್ಕೊಂಡ್ಬಂದು ಮನೆಗೆ ಬಿಟ್ಟರು. ಹೌದಾ? ನಿನಗೇನೂ ಆಗಿಲ್ಲ ತಾನೆ? ನನಗೇನೂ ಆಗಿಲ್ಲ ರೀ. ಅವ್ರಿಗೆ ಕಾಫಿ ಕೊಟ್ಟಿದ್ದೆ, ಅದು ಚೆಲ್ತು ಅಂತ ಕ್ಲೀನ್ ಮಾಡ್ಕೊಳಕ್ಕೆ ಹೋಗಿದ್ದಾರೆ. ಮನೇಲೇ ಇದ್ದಾರಾ? ರೀ, ನೆಂಟರು ಅಂತ ನಮ್ಮ ಮನೆಗೆ ಯಾರೂ ಬರಲ್ಲ. ಯಾರೋ ಹಿರಿಯರು ಬಂದಿದ್ದಾರೆ ಅಂತ ತುಂಬ ಖುಷಿ ಆಗ್ತಿದೆ ರೀ. ಇರಿ, ನೀವು ಅವ್ರನ್ನ ಮೀಟ್ ಮಾಡೋರಂತೆ.
ಸಾರಿ ಮಾ, ಫೋಟೋ ನೋಡೋ ಕ್ಯೂರಿಯಾಸಿಟಿಲಿ ಆ ಕಡೆ ತಿರುಗ್ದೆ, ಕೈ ತಗುಲ್ತು, ಕಾಫಿ ಎಲ್ಲ ನಿನ್ನ ಸೀರೆ ಮೇಲೆ ಚಲ್ಲೋಯ್ತು. ಹೋಗಲಿ ಬಿಡೆ, ಸೀರೆ ಕ್ಲೀನ್ ಆಗುತ್ತೆ. ಬಾರೆ ಇಲ್ಲಿ. ಏನೇ ಬಾರೆ ಇಲ್ಲಿ. ಏನೋ ನನ್ನ ಬಾಳೆ ಎಲೆ ವರ್ಷೋಷತಿಗೆ ನಿನ್ನ ಮಾವಿನ ಎಲೆನ ಪೋಣಿಸಿರ್ಬೇಕು. ಯಾವಾಗಲೂ ನೀನು ಈಸಿ ಕೆಲಸ ತಗೊಂಡು ನಂಗೆ ಬೈತೀಯ ಅಲ್ವಾ? ಏಯ್, ಮಾವಿನ ಎಲೆ ಒಂದೆರಡು ಹೆಚ್ಚು ಕಮ್ಮಿ ಆದ್ರೆ ಫಂಕ್ಷನ್ ಏನು ನಿಲ್ಲಲ್ಲ. ಅದೇ ಬಾಳೆ ಎಲೆ ಏನಾದ್ರು ಧೂಳಿದ್ರೆ ಅದೇ ದೊಡ್ಡ ಇಶ್ಯೂ ಆಗ್ಬಿಡುತ್ತೆ ಕಣೆ. ನಮ್ದೇ ಟಫೆಸ್ಟ್ ಜಾಬ್. ಇದನ್ನ ಮಾಡಿ ನೋಡು, ಗೊತ್ತಾಗುತ್ತೆ ಯಾವ ಟಫು ಅಂತ. ಸ್ವಲ್ಪ ನಿಮ್ಮ ಜಗಳ ನಿಲ್ಲಿಸ್ತೀರಾ? ಇಲ್ಲಿ ನನ್ನ ಲೆಕ್ಕನೇ ತಪ್ಪೋಯ್ತು. ಆರ್ತಿನ ನೋಡಿ ಕಲ್ತ್ಕೊಳ್ಳಿ. ಅವಳು ಹುಡುಗರೇನ ಎಷ್ಟು ಸೈಲೆಂಟಾಗಿ ಕೂತ್ಕೊಂಡು ಬ್ಯಾಗಿಗೆ ತುಂಬಿಸ್ತಾ ಇದ್ದಾಳೆ ಅಂತ. ಅಮ್ಮೋ, ಅಮ್ಮೋ, ನಾಳೆ ಎಲೆ ತುದಿಗೆ ಪುಳಿಯೋಗರೆ ಆಗಬೇಕು ಕಣೆ. ಗೊಜ್ಜು ಕುದಿಸ್ತಾ ಇದ್ದೀನಿ, ಸ್ವಲ್ಪ ಹೋಗಿ ನೋಡ್ಕೊ. ಸರಿಮಾ. ಆರತಿ, ನೀನು ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ? ನಾಳೆ ಮನೆ ತುಂಬ ನೆಂಟರು ಇರ್ತಾರೆ, ತುಂಬ ಗಲಾಟೆ ಗದ್ದಲ ಇರುತ್ತೆ. ನೀನು ಚೂರು ರೆಸ್ಟ್ ಮಾಡೋಕ್ಕಾಗಲ್ಲ. ಈಗ ಹೋಗಿ ಸ್ವಲ್ಪ ಹೊತ್ತು ಮಲಕ್ಕೋ. ಮದುವೆ ಟೈಮಿಗೆ ನಿನಗೇನಾದರೂ ಜ್ವರ ಬಂದರೆ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ನಡಿ ನಡಿ. ಓಹೋ, ಅದ್ಯಾ ಸಾರ್ಥಕ್, ಬನ್ನಿ ಬನ್ನಿ ಬನ್ನಿ. ಅಣ್ಣ ಅದ್ಗೆ ಸಾರ್ಥಕ, ಚೆನ್ನಾಗಿದೆಯೇನಪ್ಪ? ಅದ್ಯಾ, ನಿನ್ನ ಆರೋಗ್ಯ ಹೇಗಿದೆ? ಚೆನ್ನಾಗಿದ್ದೀನಿ ಮಾವ. ನೀವು ಹೇಗಿದ್ದೀರಾ ಚಿಕ್ಕಪ್ಪ? ತಯಾರಿ ಎಲ್ಲ ಚೆನ್ನಾಗಿ ನಡೀತಿದ್ಯಾ? ತಕ್ಕ ಮಟ್ಟಿಗೆ ಆಗಿದೆ, ಇನ್ನು ಪೂರ್ತಿ ಆಗಬೇಕು. ನಿಮ್ಮ ಚಿಕ್ಕಮ್ಮ ನಿಂದೇ ಧ್ಯಾನ ಮಾಡ್ತಾ ಇದ್ಲು. ಇರೋನೊಬ್ಬ ಮಗ, ಅವನೇ ಮುಂದೆ ನಿಂತೆಲ್ಲ ನಡೆಸ್ಕೊಡ್ಬೇಕು. ಇನ್ನೂ ಬಂದಿಲ್ಲ, ಏನು ಕೆಲಸನೋ ಏನೋ ಅಂತ ಗುಣಗ್ತಾ ಇದ್ಲು. ಅಯ್ಯೋ ಚಿಕ್ಕಪ್ಪ, ಚಿಕ್ಕಮ್ಮ ಒಂದು ಆವಾಜ್ ಆಗ್ತಿದ್ದಾಗೆ ಗಂಟು ಮುಟ್ಟೆ ಕಟ್ಕೊಂಡು ಓಡ್ ಬಂದ್ಬಿಟ್ಟೆ. ಸಾರ್ಥಕ್, ನಿನಗೆ ನಿಮ್ಮ ಅಮ್ಮಂದೇ ಮನಸ್ಸು ಕಣೋ. ನಾನು ಕರೆದ ತಕ್ಷಣ ಓಡ್ ಬಂದ್ಬಿಟ್ಟಿಯಲ್ಲ, ತುಂಬ ಸಂತೋಷ ಆಗ್ತದೆ. ಅಯ್ಯೋ ಚಿಕ್ಕಮ್ಮ, ಈಗಲೇ ಹತ್ತು ಎಲ್ಲ ಖಾಲಿ ಮಾಡಿಬಿಡಿ. ಆಮೇಲೆ ಆರ್ತಿನ ಕಳ್ಸೋವಾಗ ಶಾರ್ಟೇಜ್ ಆದರೆ ಕಷ್ಟ. ಡೋಂಟ್ ವೆರಿ ಅಣ್ಣ, ನಮ್ಮ ಅಮ್ಮನ ಕಣ್ಣೀರು ಸಮುದ್ರ ಇದ್ದಂಗೆ. ಖಾಲಿ ಆಗೋ ಸೀನ್ ಎಲ್ಲ ಇಲ್ಲವೇ ಇಲ್ಲ. ಯಾವಾಗ ಬೇಕಾವಾಗ ಎಷ್ಟು ಬೇಕೋ ಅಷ್ಟು ಬರುತ್ತೆ. ಅದಕ್ಕೆ ಹೇಗಿದ್ದೀರಾ? ಪಾಪು ಮಾತಾಡುತ್ತಾ? ಆಗ್ಲೇ ಓದಿಯೋಕೆ ಏನಾದರೂ ಶುರು ಮಾಡಿದ್ಯಾ? ಜಾಸ್ತಿ ಕಾಯೋಕ್ಕಾಗಲ್ಲ, ಬೇಗ ಬರ್ತೀನಿ ಅಂತ ಹೇಳ್ತಾ ಇದೆ. ಹಾಗಿದ್ರೆ ಅದು ಪಕ್ಕ ನಮ್ಮನೆ ರೌಡಿ ಬೇಬೆ ಅಮ್ಮ ಅಕ್ಕನೇ ಆಗಿರುತ್ತೆ. ಏನೇ ಹೇಳ್ತಿದ್ಯಾ? ಇವಳನ್ನೇ ಕಷ್ಟಪಟ್ಟು ಸಹಿಸ್ಕೋದಾಗಿನೇ, ಇನ್ನು ಹುಟ್ಟೋ ಮಗುನು ಹಂಗೆ ಆದರೆ ನನ್ನ ಕತೆ ಅಷ್ಟೇ. ಈಗ ಮದುವೆ ಮನೆ ವಾತಾವರಣ ಬಂದಂಗೆ ಆಗ್ತಾ ಇದೆ. ಮದುವೆ ಮುಗಿಯೋವರೆಗೂ ಎಲ್ಲ ಇದೇ ಥರ ಖುಷಿ ಖುಷಿಯಾಗಿ ನಡೆದು ಹೋದರೆ ಅಷ್ಟೇ ಸಾಕು. ಸಾರ್ಥಕ್ನೇ ಬಂದಾಯ್ತಲ್ಲ, ಇನ್ನೆಲ್ಲ ಸರಾಗವಾಗಿ ಆಗುತ್ತೆ ಬಿಡು. ಹಾ ಚಿಕ್ಕಪ್ಪ, ಎಲ್ಲ ಸರಾಗವಾಗಿ ನಡೆಯುತ್ತೆ. ರೀ, ನೀವಿವತ್ತು ಮನೇಲಿದ್ದೀರಾ ಅಂತ ತುಂಬ ಖುಷಿ ಆಗ್ತಿದೆ ರೀ. ನಾನು ಕೆಲಸ ಅಂತ ತಾನೇ ಹೊರಗಡೆ ಹೋಗೋದು. ನಾನೇ ನೀನು ಬಿಟ್ಟು ಜಾಲಿಯಾಗಿ ಎಂಜಾಯ್ ಮಾಡೋಕ್ಕೆ ಹೋಗ್ತೀನಾ? ಹಾಗಲ್ಲ ರೀ ಹೇಳಿದ್ದು. ನೀವು ತುಂಬ ಒಳ್ಳೆಯವರು ಅಂತ ನನಗೆ ಗೊತ್ತು. ಹೊರಗಿದ್ದಾಗಲೂ ನನ್ನೇ ನೆನೆಸ್ಕೊಂತಿರ್ತೀರ ಅಲ್ವಾ? ಅದರಲ್ಲಿ ಯಾವ ಡೌಟು ಇಲ್ಲ. ನೀನು ನನ್ನ ಇಷ್ಟೊಂದು ಪ್ರೀತಿ ಮಾಡುವಾಗ ನೀನು ನನ್ನ ನೆನಪಾಗದೇ ಇರ್ತೀಯ? ರೀ, ಹೇಳೋದು ಮರ್ತಿದ್ದೆ. ಇವತ್ತು ಮನೆಯವ್ರಿಗೂ ನನ್ನನ್ನು ಕರ್ಕೊಂಡು ಬಂದಿದ್ರಲ್ಲ, ಅವ್ರ ಮಗಳ ಮದುವೆ ಅಂತೆ. ನಾಳೆಯಿಂದನೇ ಶಾಸ್ತ್ರ ಎಲ್ಲ ಶುರು ಆಗುತ್ತಂತೆ. ಆಗಲಿ ಬಿಡು. ಹಾಗಲ್ಲ ರೀ, ಅವ್ರು ನನ್ನನ್ನು ಖಂಡಿತ ಬರಲೇಬೇಕು ಅಂತ ಕರೆದಿದ್ದಾರೆ. ಓ, ಇದಾ ವಿಷಯ? ಸರಿ, ಹೋಗ್ಬಾ. ಯಾಕೆ, ನೀವು ಕರ್ಕೊಂಡು ಹೋಗಲ್ವಾ? ಸಾರಿ ಚಿನ್ನ, ನಾಳೆಯಿಂದ ನಂಗೆ ತುಂಬ ಕೆಲಸ ಇದೆ. ಫುಲ್ಲು ಬ್ಯುಸಿ ಆಗಿಬಿಡ್ತೀನಿ. ಯಾಕೆ ಬೇಜಾರು ಮಾಡ್ಕೋತೀಯ? ಮದುವೆಗೆ ಕರ್ಕೊಂಡು ಹೋಗ್ತೀನಿ, ಆಯ್ತಾ? ನಿಜವಾಗ್ಲೂ? ಖಂಡಿತ ಕರ್ಕೊಂಡು ಹೋಗ್ತೀನಿ. ರೀ, ಇವತ್ತು ಮನೆಗೆ ಬಂದಿದ್ರಲ್ಲ ಅಮ್ಮ, ತುಂಬ ಒಳ್ಳೆಯವ್ರಿ. ಪಾಪ ಅವ್ರ ಮಗಳಿಗೂ ನಿಮ್ಮ ಥರನೇ ಒಳ್ಳೆ ಗಂಡ ಸಿಗಲಿ.
ವಿಕ್ಕಿ, ವೇದಾಂತ್, ತಿಂಡಿಗೆ ಬನ್ನಿ. ನೀವಿಬ್ರು ಒಳಗಡೆ ಹೋಗಿ. ಮದರ್ ಇಂಡಿಯಾ, ಅಗ್ರಜ ಏನೋ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಬೆಳಗ್ಗೆನೇ ಹೋದ. ನನಗೂ ಒಂದು ಇಂಪಾರ್ಟೆಂಟ್ ವರ್ಕ್ ಇದೆ, ನಾನು ಹೋಗ್ತಾ ಇದ್ದೀನಿ. ಬರ್ತಾ ಬರ್ತಾ ಈ ಮನೆ ಕಲ್ಚರೇ ಬದಲಾಗ್ತಿದೆ. ನೀನು ಬಿಡು, ನಿನ್ನ ಅಣ್ಣನೂ ಇದನ್ನೆಲ್ಲ ಮರೀತಿದ್ದಾನೆ. ನಾನು ಹೇಳಿದ್ದು ನಿಜ ಅನ್ನಿಸ್ತಿರ್ಬೇಕಲ್ಲ. ಒಟ್ಟಿಗೆ ಕೂತು ಮಾತಾಡಲ್ಲ, ತಮಾಷೆ ಮಾಡಲ್ಲ. ಕೊನೆ ಪಕ್ಷ ಊಟ ತಿಂಡಿಗೂ ಸೇರ್ತಿಲ್ವಲ್ರೋ? ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ ಮದರ್ ಇಂಡಿಯಾ, ಎಲ್ಲ ಸರಿ ಹೋಗುತ್ತೆ. ಇನ್ನು ಸ್ವಲ್ಪ ದಿನದಲ್ಲಿ ಸರಿ ಹೋಗುತ್ತಾ? ಏನು ಸರಿ ಹೋಗುತ್ತೆ? ಏನಿಲ್ಲಮ್ಮ, ಏನೂ ಆಗಲ್ಲ. ಇಲ್ಲ ವಿಕಿ, ನೀನು ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ. ಏನು ವಿಷಯ ಅಂತ ಹೇಳು. ವಾಟ್ ಇಸ್ ದಿಸ್ ಮದರ್ ಇಂಡಿಯಾ? ಮುಚ್ಚಿಡೋದು ಇಲ್ಲ, ಬಚ್ಚಿಡೋದು ಇಲ್ಲ. ದೊಡ್ಡವ್ರು ಹೇಳ್ತಿರ್ತಾರಲ್ಲ, ಸ್ವಲ್ಪ ಟೈಮ್ ವೆಯ್ಟ್ ಮಾಡು, ಕಾಲನೇ ಬದಲಾಗಿ ಉತ್ತರ ಕೊಡುತ್ತೆ ಅಂತ. ನಾನು ಅದೇ ಕಾಂಟೆಕ್ಸ್ಟಲ್ಲಿ ಹೇಳಿದೆ ಅಷ್ಟೇ. ಎಲ್ಲರೂ ಹದ್ಗೆಟ್ ಹೋಗಿದ್ದಾರೆ. ಮಕ್ಳಿಬ್ರು ಒಗ್ಟೊಗ್ಟಾಗಿ ಮಾತಾಡೋದನ್ನು ಕಲ್ತಿದ್ದಾರೆ. ಸಾರಿಕಾ, ಏನಕ್ಕ ನೀನು ನೆಂಟ್ರ ಥರ ಇಷ್ಟು ಲೇಟಾಗಿ ಬರ್ತಿದ್ಯಾ? ನೀನು ಬರೋದ್ರೊಳಗಡೆ ಚಪ್ರದ ಪೂಜೆನೇ ಮುಗ್ದೋಗುತ್ತೆ ಅಂದ್ಕೊಂಡಿದ್ದೆ. ಭಾವ ಎಲ್ಲಕ್ಕ ಬರಲಿಲ್ವಾ? ಇಲ್ಲ ಕಣೆ, ಅವ್ರು ಬರಲಿಲ್ಲ. ಸಾರ್ಥಕ್ ಕೂಡ ಇಲ್ಲೇ ಇದ್ದಾನಲ್ವಾ, ಕೆಲಸ ಜಾಸ್ತಿ ಇತ್ತು. ನೀನೇನೂ ಯೋಚನೆ ಮಾಡಬೇಡ, ಮದುವೆ ಹೊತ್ತಿಗೆ ಬಂದೇ ಬರ್ತೀನಿ ಅಂತ ಹೇಳಿದ್ದಾರೆ. ಅಣ್ಣನೂ ಬಂದಿದ್ರೆ ಚೆನ್ನಾಗಿರ್ತಿತ್ತು, ಆದರೆ ಗಂಡಸ್ರ ಕಷ್ಟ ನಮ್ಗೆ ಅರ್ಥ ಆಗುತ್ತೆ ಬಿಡಿ. ಸದ್ಯ ನೀನಾದರೂ ಬಂದ್ಯಲ್ಲಕ್ಕ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಶಾಸ್ತ್ರ ಎಲ್ಲ ಶುರುವಾಗ್ಬಿಡುತ್ತೆ. ಇನ್ನೇನು ಶುರುವಾದಾಗಲ್ಲಮ್ಮ, ಆಗಲೇ ಶುರುವಾಗಿದೆ. ನೀವು ಒಪ್ಪಿಗೆ ಕೊಟ್ಟರೆ ಮುಂದುವರಿಸ್ಬೋದು. ಧಾರಾಳವಾಗಿ ಶಾಸ್ತ್ರಿಗಳೇ, ನಾವೆಲ್ಲರೂ ರೆಡಿ ಇದ್ದೀವಿ. ಓಂ ಧ್ರುವಂ ತೇ ರಾಜ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂ ತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರೇತಾಂ ಧ್ರುವಂ ಸುಮುಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತು. ಕಳಿಸ್ಕಿತ್ತಿ ಮದುವೆ ಹೆಣ್ಣಿನ ಬರೀ ಕೇಳಿ. ಬನ್ನಿ ಮಕ್ಕಳ. ನಿನ್ನ ಮದುವೆಯಲ್ಲಿ ನಡೀತಿರೋ ಮೊದಲನೇ ಶಾಸ್ತ್ರ ಇದು. ಗಮನ ಇಟ್ಕೊಂಡು ಕೇಳಿಸ್ಕೊಂಡು ಭಕ್ತಿಯಿಂದ ಬೇಡ್ಕೊಮ್ಮ. ಓಂ ಸುಮುಖಶ್ಚೇಕದಂತಶ್ಚ ಕಪಿಲೋ ಗಜಕರ್ಣಿಕಃ ಲಂಬೋದೃಶ ವಿಕಟೋ ವಿಘ್ನರಾಜೋ ಗಣಾಧಿಪಃ. ಓಂ ಧ್ರುವಂ ತೇ ರಾಜ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂ ತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರೇತಾಂ ಧ್ರುವಂ. ಅಲ್ಲ, ನಾನು ಒಬ್ಬನೇ ಅವ್ರ ಮನೆಗೆ ಹೋಗ್ತೀನಿ ಅಂದರೆ ನೀನು ಬರೋ ಅವಶ್ಯಕತೆ ಏನಿತ್ತು? ಯಾಕೆ? ನೀನು ನಿಮ್ಮ ಹುಡುಗಿನ ನೋಡಕ್ ಹೋಗ್ಬೋದು, ನಾನು ನಮ್ಮ ಹುಡುಗಿನ ನೋಡಬಾರ್ದಾ? ವಿಕ್ರಾಂತ್, ನಿಮ್ಮ ಹುಡುಗಿ ಅಂತ ನಿಮ್ಮ ಹುಡುಗಿ ಸರಿಯಾಗಿ ಬಾರಿಸ್ತೀನಿ ಅಷ್ಟೇ. ಇರೋದನ್ನ ಹೇಳಿದ್ರೆ ಕೈಗೆ ಸಿಗ್ದವ್ರನ್ನೆಲ್ಲ ಪರ್ಸದಂತೆ. ಯಾಕಪ್ಪ ಅವ್ರ ಕತ್ಯಾ? ಹುರ್ಕೊಳ್ಳೋದಷ್ಟೇ ಇಲ್ಲ, ಬ್ಲಾಸ್ಟ್ ಆದರೂ ಆಶ್ಚರ್ಯ ಇಲ್ಲ. ನಿನ್ನ ಸಮಸ್ಯೆ ಸರಿ ಮಾಡಕ್ಕೆ ಹೋಗೆ ನಾನು ಈ ಸಮಸ್ಯೆ ಸಿಕ್ಕಾಕೊಂಡಿರೋದು. ಓಹೋ, ಅಲ್ಲಿಗೆ ತಾವು ಸಿಗಾಕೊಂಡಿರೋದು ಗ್ಯಾರಂಟಿ ಅನ್ನಿ. ನಾನು ಹೇಳಿದ್ದು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಹೋಗಿ ಇನ್ನೊಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ. ಸುಮ್ಮನೆ ಟ್ವಿಸ್ಟ್ ಮಾಡಿ ಅಪಾರ್ಥ ಮಾಡಬೇಕು. ಆಯ್ತು ಬಿಡಪ್ಪ. ಹೌದು, ತಾವ್ಯಾಕೆ ರೌಡಿನ ದಿನ ಮೀಟ್ ಮಾಡಬೇಕು? ಇದೆಲ್ಲ ಗೌತಮ್ದೇ ಕಿತಾಪತಿ. ಅವನು ನಿನ್ನ ಆರ್ತಿ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡ್ತಿದ್ದಾನೆ. ಇವತ್ತು ಆಫೀಸರ್ ಬಂದು ಏನಂತ ಹೇಳ್ದ ಗೊತ್ತಾ? ಈಸ್ ಸಚ್ ಅನ್ ಇಡಿಯಟ್. ಅಗ್ರಜ, ಎಲ್ಲಾನು ಲಿಂಕ್ ಅನ್ನೋ ಥರ ಆ ಗೌತಮ್ ಕನೆಕ್ಟ್ ಮಾಡ್ತಿದ್ಯಲ್ಲ. ರೌಡಿನಾದ್ನೇ ಹೇಳಿದ್ ಕರೆಕ್ಟೇ. ನಿನಗೆ ಗೌತಮ್ ಮೇಲೆ ದ್ವೇಷ ಅಲ್ವಾ? ಹಲೋ ಅಗ್ರಜ, ಎಲ್ಲಿ ಕಳ್ದೋದೆ? ಏನಿಲ್ಲ, ನನಗೆ ಸ್ವಲ್ಪ ಆಫೀಸ್ ಕೆಲಸ ಇದೆ, ಅದರ ಡೀಟೇಲ್ಸ್ ಎಲ್ಲ ಅವಳ ಹತ್ರನೇ ಇದೆ.
ಅದಕ್ಕೆ ಟು ಗೋ ಕಲೆಕ್ಟ್. ಒಳ್ಳೆ ನೆಪ ನಿಂಗೆ. ಏನದ? ಇಲ್ಲೇ ಕಾರ್ ನಿಲ್ಸೊಂದೆ. ಇವರೆದ್ರು ನಾನು ಇವಳ ಹತ್ರ ಹೇಗೆ ಮಾತಾಡೋದು? ಅಮ್ಮ ನಿಮಿಷ, ಈ ಬೀದಿ ಕೊನೆಯಲ್ಲಿ ಭಕ್ತಾದಿಗಳಿಗೆ ದೇವಸ್ಥಾನದಲ್ಲಿ ಫ್ರೀ ಸೀರೆ ಕೊಡ್ತಿದಾರಂತೆ, ನೀವು ಹೋಗಲ್ವಾ? ಹೌದಾ? ಬೀದಿ ಕೊನೆಯಲ್ಲಿರೋ ದೇವಸ್ಥಾನದಲ್ಲಿ ಸೀರೆ ಕೊಡ್ತಿದ್ರಂತೆ, ಬೇಗ ಬನ್ನಿ. ನಮ್ಮ ಮನೆ ಕೊನೆ ಬೀದಿಲಿ ದೇವಸ್ಥಾನನೇ ಇಲ್ವಲ್ಲ? ಏನಾಯ್ತಾ ಮೂಲ್ಯ? ಮೇಲ್ಗಡೆ ಕೇಳಿಸಿದ ವಾಯ್ಸ್ ಯಾರ್ದಿರ್ಬೋದು? ಸಮಥಿಂಗ್ ಇಸ್ ರಾಂಗ್ ಅಂತ ನನಗೆ ಯಾಕೆ ಅನ್ನಿಸ್ತಿದೆ? ಇಲ್ಲೇನಾಗಕ್ಕೆ ಸಾಧ್ಯ? ಸಾರಿಕಾ, ಇಲ್ಲಿ ಯಾಕಮ್ಮ ನಿಂತಿದ್ಯಾ? ಬಾ ನನ್ನ ಜೊತೆ. ಹೋಗಿದ್ದಾಳೆ ಅನಿಸುತ್ತೆ. ಈಗಿನ ಕಾಲದ ಮಕ್ಕಳಿಗೆ ಸ್ವಲ್ಪನೂ ಅರ್ಥ ಆಗಲ್ಲ. ಚಪ್ರದ ಪೂಜೆ ಮುಗಿದ ಮೇಲೆ ಎಲ್ಲೂ ಹೋಗಬಾರ್ದು ಅಂತ ಹೇಳಿದ್ರು ಆಚೆ ಈಚೆ ಅಡ್ಡಾಡ್ತಿರ್ತವೆ. ಬನ್ನಿ ಹೋಗೋಣ. ಬಾವಾ ಬನ್ನಿ, ನಿಮ್ಮ ಮಾತುಕತೆ ಸಾಕು, ಬಾತ್ರೂಮಲ್ಲಿ ಹೊಸ್ಕೊಳ್ಳಿ, ಇಲ್ಲಾಂದ್ರೆ ಪರಿಸ್ಥಿತಿ ಗಂಭೀರ ಆಗ್ಬಿಡುತ್ತೆ. ಅಯ್ಯೋ ಬನ್ನಿ ಬಾವಾ. ಅದಿತಿ, ಇವ್ರು ಬಾತ್ರೂಮಲ್ಲಿ ಇರುವಾಗ ಯಾರಾದರೂ ನೋಡಿದ್ರೆ ಮುಚ್ಚಿಟ್ಟಿದ್ದೀವಿ ಅಂತಾನೆ ಅನ್ಸಲ್ವೇನೆ? ಅದ್ರ ಬದಲು ಹೊರಗಿರೋದೇ ಒಳ್ಳೇದಲ್ವಾ? ಅಮ್ಮ ತಾಯಿ, ಇಂಥ ಕ್ರಿಟಿಕಲ್ ಕಂಡೀಷನಲ್ಲಿ ಎಂಥ ಪ್ರಶ್ನೆ ಕೇಳ್ತೀಯಮ್ಮ? ನೀನು ತುಂಬ ಒಳ್ಳೆಯವಳಾಗಕ್ಕೆ ಹೋಗ್ಬೇಡ. ಅಮ್ಮ ಬಂದು ಇವ್ರಲ್ಲಿ ಏನು ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ಏನಂತ ಆನ್ಸರ್ ಮಾಡ್ತೀಯಾ? ಅಯ್ಯೋ, ಒಂದು ನಿಮಿಷ ಸುಮ್ಮನೆ ಇರ್ತೀರಾ ಇಬ್ರು? ಅವಾಗ್ಲಿಂದ ಬೆಕ್ಕುನ ಮುಚ್ಚಿಡೋ ಥರ ಮಾತಾಡ್ತಿದ್ದೀರಲ್ಲ. ಯಾರು ಬಂದು ಕೇಳಿದ್ರೆ ಮದುವೆ ವಿಶ್ ಮಾಡಕ್ಕೆ ಬಂದಿದ್ದ ಅಂತ ಹೇಳಿದ್ರಾಯ್ತು. ಆಲ್ ದ ಬೆಸ್ಟ್ ಆರ್ತಿ ಅವರೇ. ನೀವು ಗೌತಮು ಮೇಡ್ ಫಾರ್ ಈಚ್ ಅದರ್ ಕಪಲ್. ತುಂಬ ಚೆನ್ನಾಗಿರಿ. Wish you happy married life. Advance wishes. ಇಷ್ಟು ದಿನಕ್ಕೆ ಇವತ್ತು ಕರೆಕ್ಟಾಗಿ ಸಿಕ್ಬಿದ್ರಿ. ಚಿಕ್ಕಮ್ಮಂಗೆ ವಿಷಯ ಗೊತ್ತಾಗಿ ಮೋಸ ಮಾಡ್ತಿದ್ಯಾ ಅಂತ ನಿಂಗೆ ಹೇಗೆ ಅವಮಾನ ಮಾಡ್ತಾರೆ ಅಂದರೆ ಸಾರಿಕನ್ ಮದುವೆ ಆಗೋದೇ ಬೆಟರ್ ಅಂತ ನಿಂಗೆ ಅನ್ನಿಸ್ಬೇಕು. ಮನೇಲಿ ಇಷ್ಟು ಕೆಲಸ ಇದೆ, ಅವಳು ಎಲ್ಲಿ ಹಾಳಾಗಿ ಹೋಗಿದ್ದಾಳೋ ನೋಡ್ಕೊಂಡು ಬರ್ತೀನಿ. ಯಾರಮ್ಮ? ಇನ್ಯಾರು? ಅದೇ ಆ ಬಜಾರಿ ಅಮ್ಮು.
ಅಮ್ಮ ಅವಳು ಅಡಿಗೆ ಮನೇಲಿದ್ಲು, ನಾನು ಕರೆದೆ, ಬರ್ಬೋದು. ಕೆಳಗಡೆ ಯಾರ ಜೊತೆನಾದ್ರೂ ಮಾತಾಡ್ತಿರ್ತಾರೆ. ಅವಳಿಗೆ ಯಾರಾದರೂ ಮಾತಿಗೆ ಸಿಕ್ಬಿಟ್ರೆ ಈ ಜಗತ್ತೇ ಮರ್ತು ಹೋಗ್ತಾಳೆ. ಅಮ್ಮ ಬಾ ಅಮ್ಮ, ಒಂದು 5 ನಿಮಿಷ ಕೂತ್ಕೋ. ಕೂತ್ರೆ ಕೆಲಸ ಆಗುತ್ತೇನೆ. ಅಮ್ಮ ಹೀಗೆ ಕೆಲಸ ಅಂತ ಸಿಕ್ಕಾಪಟ್ಟೆ ಓಡಾಡಿ ಕಾಲು ನೋವು ಮಾಡ್ಕೊಂಡ್ರೆ ಮದ್ವೆವರೆಗೂ ಓಡಾಡೋರು ಯಾರು ಹೇಳು? ಬಾ ನೀನ್ ಕೂತ್ಕೋ ಅಮ್ಮ. ಅಯ್ಯೋ ಕೂತ್ಕೋ. ಅಯ್ಯೋ ಏನು ಹುಡುಗಿನೇ ನೀನು. ಈಗ ಸಮಾಧಾನ ಆಯ್ತಾ? ಏನ್ ಡೌರಾಣಿನೇ ನೀನು? ಏನೇ ಏನು? ಸಾಕು ಸಾಕು ಸಾಕು. ಅಮ್ಮ, ನಾ ಮದುವೆ ಆದಮೇಲೆ ಮೊದಲನೇ ಸಲ ಈ ಥರ ತುಂಬಿದ ಕುಟುಂಬದ ಜೊತೆ ಬೆರೀತಾ ಇರೋದು. ಇಷ್ಟು ಖುಷಿ ಆಗ್ತಿದೆ ಗೊತ್ತಮ್ಮ. ಹೌದಮ್ಮ, ನೀನು ನಮ್ಮ ಮನೆಗೆ ಬಂದಿರೋದು ನಮಗೂ ಖುಷಿ ಆಗ್ತಿದೆ. ನನಗೆ ಯಾರೂ ಇಲ್ಲ ಅಂತ ಆ ದೇವರು ನಿಮ್ಮನ್ನ ಪರಿಚಯ ಮಾಡಿಸ್ತಾ ಅಂತ ಅನ್ಸುತ್ತೆ. ಅಯ್ಯೋ ಯಾಕಮ್ಮ ಹಾಗೆ ಹೇಳ್ತಿದ್ಯಾ? ನಾವಿದ್ದೀವಿ. ಹೌದು, ಇದು ನಿಮ್ಮನೆ ಅಂತಾನೆ ಅನ್ಕೊಳ್ಳಿ. ಆರತಿ, ನಿಮ್ಮ ಹುಡ್ಬಿ ಏನು ಕೆಲಸ ಮಾಡೋದು? ಅವರು ಸೇಲ್ಸ್ ಹೆಡ್ ಆಗಿ ಕೆಲಸ ಮಾಡ್ತಿದ್ದಾರೆ. ಹೌದಾ? ನಮ್ಮವರು ಸೇಲ್ಸ್ ಹೆಡ್ಡೆ. ಯಾವಾಗಲೂ ಕೆಲಸ ಅಂತ ಔಟ್ ಆಫ್ ಸ್ಟೇಷನ್ ಹೋಗ್ತಾನೆ ಇರ್ತಾರೆ. ನಾಳೆಯಿಂದ 3 ದಿನ ಹೈದರಾಬಾದ್ ಅಂತೆ. ಏನಮ್ಮ, ನಿಮ್ಮವರು ಅಂತ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ಯಾ? ನಿನ್ನ ಗಂಡನೂ ಹೀಗೆ ಆಗಾಗ ಹೊರಗಡೆ ಹೋಗ್ತಾ ಇದ್ರೆ ಕಷ್ಟ ಆಗಲ್ವಾ? ಆಗುತ್ತೆ ಅಮ್ಮ, ಆದರೆ ಅದು ಈಗೀಗ ಅಭ್ಯಾಸ ಆಗೋಗಿದೆ. ನಮ್ಮ ಯಜಮಾನ್ರಿಗೆ 100 ವರ್ಷ ಆಯಸ್ಸು. ಅವ್ರ ಬಗ್ಗೆ ಮಾತಾಡ್ತಿದ್ದಾಗೆ ಅವ್ರದೇ ಫೋನ್ ಬಂತು ನೋಡಿ. ಆಚೆ ಇದ್ರೂ ನಂದೇ ಚಿಂತೆ, ತುಂಬ ಮಿಸ್ ಮಾಡ್ಕೋತಾ ಇರ್ತಾರೆ. ನೀವೀಗ ರಿಸೀವ್ ಮಾಡಲಿಲ್ಲ ಅಂದ್ರೆ ಕಾಲ್ ಮಿಸ್ ಆಗ್ಬಿಡುತ್ತೆ. ರಿಸೀವ್ ಮಾಡಿ. ರೀ, ಹೇಗಿದ್ದೀರಾ? ಏನು ವಿಷಯ? ನೀ ಎಲ್ಲಿದ್ಯಾ ಶಾರದಾ? ಮನೆ ಕೀ ಬೇರೆ ಮನೇಲೇ ಎಲ್ಲೋ ಮಿಸ್ ಮಾಡಿದ್ದೀನಿ. ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬೇರೆ ತಗೋಬೇಕಿತ್ತು. ಮನೆಗೆ ಬರ್ತೀಯಾ? ಹೌದಾ, ಸರಿ ರೀ, ಬರ್ತೀನಿ. ಅದಕ್ಕೂ ಮುಂಚೆ ನನ್ನ ಫ್ರೆಂಡಿಗೆ ಫೋನ್ ಕೊಡ್ತೀನಿ, ಅವರಿಗೆ ಮದುವೆ ವಿಶ್ ಮಾಡಿಬಿಡಿ. ಹಲೋ, ನಾನು ಶಾರದಾ ಹಸ್ಬೆಂಡ್ ಮಾತಾಡ್ತಿರೋದು. ಹಲೋ, ನಾನು ಶಾರದಾ ಹಸ್ಬೆಂಡ್ ಮಾತಾಡ್ತಿರೋದು. 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 ಏನು? ಏನಿಲ್ಲ. ನೀ ಅಂತ ಸ್ವಲ್ಪ ಮಾತಾಡಬೇಕು. ಬಾ. ಎಲ್ಲಿಗೆ? ಬಾರೋ. ಅಣ್ಣ, ಇನ್ನೂ ನಿಮ್ಮ ಅವಸ್ಥೆ. ನೀನು ನೋಡಿದ್ರೆ ಆರ್ತಿನ ಮನೆ ನೋಡ್ತಾ ಇದೆಯಾ, ಅಲ್ಲಿ ನೋಡಿದ್ರೆ ವೇದಾಂತಣ್ಣ ಅಮೂಲ್ಯನ ಜೊತೆ. ಬಾ ನೀನು. ನಾವೆಷ್ಟು ಬೇಗ ಹೋಗ್ತೀವ ಗೌತಮಣ್ಣ ಅಷ್ಟು ಬೇಗ ಬಯಲಾಗುತ್ತೆ. ನಡಿಯಯ್ಯ. ಈ ಅಗ್ರಜ ಬಾಳೆಗೊನೆ ಒತ್ಸಿದಲ್ದೆ ನನ್ನ ನಡು ನೀರಲ್ಲಿ ಕೈ ಬಿಟ್ಟು ಹೋದ. ಇವತ್ತು ನನ್ನ ಬ್ಯಾಚುಲರ್ ಪಾರ್ಟಿ ಬೇರೆ ಇದೆ. ಛೇ. ಓ ಹೌದಾ? ನನಗೆ ಹೇಳಲಿಲ್ಲ. ಇವಾಗ ಅದು ಮುಖ್ಯನಾ? ಅಣ್ಣ ನಿಜ ಹೇಳ್ರು, ನೀವಿಬ್ರು ಏನಕ್ಕೆ ಬಂದಿದ್ರಿ ಅಂತ. ನಾನು ನಮ್ಮ ಹುಡುಗಿ ನೋಡಕ್ ಬಂದೆ. ಅಗ್ರಜ ಅಮೂಲ್ಯನ್ ನಾ ಹೇಳಿರ್ಲಿಲ್ವಾ ಸಾರ್ಥಕ್, ಅವರಿಬ್ರು ಮಧ್ಯೆ ಏನೋ ನಡೀತಾ ಇದೆ ಅಂತ? ಅವರಿಬ್ರು ಮುಖ ನೋಡಿದ್ಯಾ? ನಾನು ಹೀಗೆ ಹೇಳಿ ಹೇಳಿ ಉರಿಸ್ತಾ ಇರ್ತೀನಿ, ಬಟ್ ಅಂಥದ್ದೇನೂ ಇಲ್ಲ ಅಂತ ಅನ್ಕೊಳ್ತೀನಿ.
ಸೂರ್ಯ ಪಶ್ಚಿಮದಲ್ಲಿ ಹುಟ್ಬೋದು, ಆದರೆ ಅವರಿಬ್ಬರ ಮಧ್ಯೆ ಲವ್ ಹುಟ್ಟೋದು ಚಾನ್ಸೇ ಇಲ್ಲ. ಹಲೋ, ಸಿನಿಮಾದಲ್ಲೆಲ್ಲ ಹೀಗೆ ಲವ್ ಆಗೋದು. ಅಲ್ಲ, ನಾನು ಆದಿನ ಜೊತೆ ಸ್ಪೆಂಡ್ ಮಾಡೋಕ್ಕಿಂತ ಜಾಸ್ತಿ ಟೈಮು ವೇದಾಂತ್ ಅಮೂಲ್ಯ ಜೊತೆ ಸ್ಪೆಂಡ್ ಮಾಡ್ತಾರಲ್ಲ. ಬಾವಾ, ನನ್ನ ಡ್ರಾಪ್ ಮಾಡೋ ಡ್ಯೂಟಿ ನಿಮ್ಮದೇ ಈಗ.